ಎಲ್ಲೆಡೆ ವರ್ಷಾಂತ್ಯದ ಸಂಭ್ರಮಕ್ಕೆ ಜನತೆ ಸಜ್ಜಾಗ್ತಿದ್ದಾರೆ. ಇಯರ್ ಎಂಡ್ ಅನ್ನ ಹೇಗೆ ಸೆಲೆಬ್ರೇಟ್ ಮಾಡೋದು, ಹೊಸ ವರ್ಷವನ್ನ ಹೇಗೆ ಸ್ವಾಗತಿಸಿಕೊಳ್ಳುವುದು ಅಂತೆಲ್ಲ ಜನ ಪ್ಲಾನ್ ಹಾಕುತ್ತಿದ್ದಾರೆ. ಈ ನಡುವೆ ವರ್ಷಾಂತ್ಯದ ಸಂಭ್ರಮದ ಜೊತೆಗೆ ಕಾಫಿ ನಾಡಿನಲ್ಲಿ ಮಹಿಳಾ ಕ್ರಿಕೆಟ್ ಕಲರವ ಮೇಳೈಸಲಿದೆ. ಮಳೆಗಾಲ ಮುಗಿದು ಚಳಿಗಾಲ ಶುರುವಾಯಿತು ಅಂದ್ರೆ ಸಾಕು, ಎಲ್ಲೆಡೆ ಕ್ರೀಡಾಕೂಟಗಳ ಹಬ್ಬ ಶುರುವಾಗುತ್ತೆ. ಪುರುಷರು, ಮಹಿಳೆಯರು, ಮಕ್ಕಳಿಗಾಗಿ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಆಯೋಜಿಸಲಾಗುತ್ತೆ. ಅದರಲ್ಲೂ ಕ್ರಿಕೆಟ್ ಬಗ್ಗೆ ಯುವ ಸಮೂಹಕ್ಕೆ ಎಲ್ಲಿಲ್ಲದ ಕ್ರೇಜ್. ಹಳ್ಳಿಯಿಂದ ದಿಲ್ಲಿವರೆಗೂ ಗ್ರಾಮ, ತಾಲೂಕು, ಜಿಲ್ಲೆ, ರಾಜ್ಯಮಟ್ಟ ಹೀಗೆ ಹಲವು ರೀತಿಯ ಟೂರ್ನಮೆಂಟ್ಗಳು ನಡೆಯುತ್ತೆ. ಹೆಚ್ಚಾಗಿ ಪುರುಷರಿಗಾಗಿಯೇ ಕ್ರಿಕೆಟ್ ಟೂರ್ನಿಗಳು ನಡೆಯುತ್ತೆ. ಆದರೆ ಮಹಿಳೆಯರ ರಾಜ್ಯಮಟ್ಟದ ಕ್ರಿಕೆಟ್ ಟೂರ್ನಿ ನಡೆದರೆ ಹೇಗಿರುತ್ತೆ? ಇಂಥದ್ದೊಂದು ಅಪರೂಪದ ಟೂರ್ನಮೆಂಟ್ಗೆ ಚಿಕ್ಕಮಗಳೂರು ಸಾಕ್ಷಿಯಾಗ್ತಾ ಇದೆ. ವಿವಿಧ ಟೂರ್ನಮೆಂಟ್ಗಳನ್ನು ಯಶಸ್ವಿಯಾಗಿ ನಡೆಸಿರುವ ಕಾಫಿ ನಾಡಿನ ಟೈಗರ್ಸ್ ಕ್ಲಬ್ ಈ ಬಾರಿ ಮಹಿಳೆಯರ ರಾಜ್ಯಮಟ್ಟದ ಕ್ರಿಕೆಟ್ ಆಯೋಜಿಸಿದೆ. ಚಿಕ್ಕಮಗಳೂರಿನ ಸುಭಾಷ್ ಚಂದ್ರ ಬೋಸ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಡಿಸೆಂಬರ್ 28 ಮತ್ತು 29ರಂದು ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದೆ. ಸ್ಥಳೀಯ ಆಟಗಾರರಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಚಿಕ್ಕಮಗಳೂರಿನ ವಿವಿಧೆಡೆಯ 5 ತಂಡಗಳು ಪಾಲ್ಗೊಂಡಿದ್ರೆ, ಕೊಡಗು, ಮೈಸೂರು, ಬೆಂಗಳೂರಿನ ತಂಡಗಳು ಸೇರಿ ಒಟ್ಟು 8 ತಂಡಗಳು ಪ್ರಶಸ್ತಿಗಾಗಿ ಸೆಣಸಲಿವೆ. ನಮಸ್ತೆ, ನಾವು ಸಚಿನ್ ಅಂತ, ಸಂತೋಷ್ ಅಂತ ಮತ್ತು ಚೇತನ್ ಅಂತ, ಶಶಿ ಅಂತ. ನಾವು ಟೈಗರ್ಸ್ ಕ್ಲಬ್ ಅಂತ ಒಂದು ಕ್ಲಬ್ ಮುಖಾಂತರ ನಾವೊಂದು ರಾಜ್ಯ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟನ್ನು ನಡೆಸ್ತಾ ಇದ್ದೀವಿ. ಮಹಿಳೆಯರಿಗೆ ಎಲ್ಲೂ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಗಿಲ್ಲ. ಸೊ ನಾವುಗಳು ಒಂದು ಕಾನ್ಸೆಪ್ಟ್ ಥಿಂಕ್ ಮಾಡಿ ಒಂದು ಕ್ರಿಕೆಟ್ ಚಿಕ್ಕಮಂಗ್ಳೂರಲ್ಲಿ ಹೋಸ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಚಿಕ್ಕಮಂಗ್ಳೂರಲ್ಲಿ ಪ್ಲೇಯರ್ಸ್ಗಳು ಇರಲ್ಲ ಅನ್ನೋದು ಗೊತ್ತು, ಯಾಕಂದರೆ ಕ್ರಿಕೆಟ್ ಮಹಿಳೆಯರು ಕಷ್ಟ ಆಡೋದು. ಸೊ ಹಾಗಾಗಿ ನಾವೇ ಎಲ್ಲ ಪ್ಲ್ಯಾನ್ ಮಾಡಿ ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿ ಸ್ಟೇಟಿಂದ ಪ್ಲೇಯರ್ಸ್ಗಳನ್ನ ಕರ್ಕೊಂಬರ್ಬೋದು ಅಂತ ಥಿಂಕ್ ಮಾಡಿ ಎಲ್ಲ ಟೀಮಲ್ಲೂ ಎಲ್ಲ ಸ್ಟೇಟೆಲ್ಲ ನಾವು ಪ್ರಮೋಟ್ ಮಾಡಿ ಟೀಸರ್, ಮಾರ್ಕೆಟಿಂಗ್, ಪೋಸ್ಟರನ್ನು ನಾವು ಪ್ರತಿಯೊಂದು ಸ್ಟೇಟ್ ಲೀಡರ್ಗಳನ್ನ ಮತ್ತು ಸ್ಟೇಟ್ಗಳನ್ನ ಎಲ್ಲ ಡಿಸ್ಟಿಕ್ಗಳನ್ನ ತಲುಪಿ ನಾವು ಪ್ರಮೋಟ್ ಮಾಡಿ ಪ್ಲೇಯರ್ಸ್ಗಳು ಹೊರಗಡೆಯಿಂದೆಲ್ಲ ಬಂದು ಈಗ ಒಟ್ಟು 8 ತಂಡಗಳು ಆಗಿದೆ. ಚಿಕ್ಕಮಗಳೂರಲ್ಲಿ ಸ್ಥಳೀಯರಿಗೆ ಪ್ರೋತ್ಸಾಹಿಸಬೇಕು ಅಂತೇಳಿ ಒಟ್ಟು 5 ತಂಡಗಳು ಚಿಕ್ಕಮಗಳೂರಲ್ಲಿ ಆಗಿದೆ. ಮತ್ತು ಹೊರಗಡೆಯಿಂದ ಇದು ಮಡಿಕೇರಿ, ಬೆಂಗಳೂರು ಮತ್ತು ಮೈಸೂರು, ಟೋಟಲ್ 8 ತಂಡಗಳಿದ್ದಾವೆ. ಈಗ ಒಂದು ಇಯರ್ ಎಂಡ್ ಫನ್ ಇರುತ್ತೆ, ಎಲ್ಲರೂ ಒಂದು ಕ್ರಿಸ್ಮಸ್ ಮತ್ತು ಮಕ್ಕಳಿಗೆ ರಜೆ ಇರುತ್ತೆ. ಈಗ ಆ ಥರ ಒಂದು ಕಾನ್ಸೆಪ್ಟ್ ಇಟ್ಟು 28, 29 ಫೈನಲ್ ಮಾಡಿದ್ದೀವಿ. ಸೊ ಪ್ರಿಪ್ರೇಷನ್ ಎಲ್ಲ ನೀವು ನೋಡ್ತಾ ಇದ್ದೀರಾ ಈಗ ಹೇಗಾಗಿದೆ ಅಂತ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ವಿಜೇತ ತಂಡಕ್ಕೆ 1 ಲಕ್ಷ ರೂಪಾಯಿ ನಗದು, ದ್ವಿತೀಯ 70,000, ತೃತೀಯ 50,000, ಚತುರ್ಥ 25,000 ನಗದು ಹಾಗೂ ಟ್ರೋಫಿ ಬಹುಮಾನವಾಗಿ ನೀಡಲಾಗ್ತಾ ಇದೆ. ಕ್ರಿಕೆಟ್ ಜೊತೆಗೆ ಹಲವು ಆಕರ್ಷಣೆಗಳು ಮೈದಾನದಲ್ಲಿ ಇರಲಿದ್ದು, ಎಲ್ಲ ಕ್ರೀಡಾಭಿಮಾನಿಗಳಿಗೆ ಕಾಫಿ ಮಂಡಳಿ ವತಿಯಿಂದ ಉಚಿತವಾಗಿ ಕಾಫಿ ವಿತರಿಸಲಾಗ್ತಾ ಇದೆ. ಅದರೊಂದಿಗೆ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ ಸೇರಿದಂತೆ ವಿವಿಧ ಮಳಿಗೆಗಳು ಮೈದಾನದಲ್ಲಿ ಇರಲಿವೆ. ಲೀಗ್ ಮಾದರಿಯಲ್ಲಿ ನಡೆಯುತ್ತೆ. ಪ್ರಥಮ ಬಹುಮಾನ 1 ಲಕ್ಷ ಇರುತ್ತೆ, ದ್ವಿತೀಯ 70, ತೃತೀಯ 50 ಮತ್ತು ಚತುರ್ಥ 25 ಇದೆ ಆಕರ್ಷಕ ಟ್ರೋಫಿ ಜೊತೆ. ಈ ಕ್ರಿಕೆಟ್ ಜೊತೆ ನಾವು ಒಂದು ಬೇರೆನೂ ಕಾನ್ಸೆಪ್ಟ್ ಎಲ್ಲ ಇಟ್ಟಿದ್ದೀವಿ. ಅಂದರೆ ಕಾಫಿ ಬೋರ್ಡ್ ಅವರು ಫ್ರೀ ಕಾಫಿ ಕೊಡ್ತಾ ಇದ್ದಾರೆ. ಇದರಿಂದ ನಮ್ಮ ಕಾಫಿ ಪ್ರಮೋಟ್ ಆಗ್ತಾ ಇದೆ, ಚಿಕ್ಕಮಗಳೂರು ಕಾಫಿನ. ಹಾಗೆ ನಮ್ಮ ಒಂದು ಕಮ್ಯುನಿಟಿಲಿ ಯಾರು ಒಂದು ಅಚೀವ್ಮೆಂಟ್ ಮಾಡಿದವ್ರನ್ನ ಇಲ್ಲಿ ನಾವು ಸ್ಟೇಜಲ್ಲಿ ಕರೆದು ಒಂದು ಗುರುತಿಸ್ತಾ ಇದ್ದೀವಿ. ಹಾಗೆ ಇದು ಪ್ರವಾಸೋದ್ಯಮ ಇಲಾಖೆಯವರು ನಮ್ಮ ಜೊತೆ ಸೇರಿ ಟೂರಿಸಂ ಪ್ಲೇಸಸ್ನ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ಇನ್ನು 2-3 ದಿನ ಚಿಕ್ಕಮಗಳೂರಲ್ಲಿ ಒಂದು ಕ್ರಿಕೆಟ್ ಹಬ್ಬ ನಡೆಯುತ್ತೆ. ಒಂದು 5,000 to 10,000 ಜನನ ಈಗ ಆಲ್ರೆಡಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀವಿ. ನಾವು ಎಲ್ಲ ಕಡೆಯಿಂದನೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಪಂದ್ಯಾವಳಿಗಾಗಿ ಚಿಕ್ಕಮಗಳೂರಿನ ಮಹಿಳಾ ತಂಡಗಳು ತಿಂಗಳಿನಿಂದಲೇ ನಿರಂತರವಾಗಿ ಅಭ್ಯಾಸದಲ್ಲಿ ತೊಡಗಿಸಿಕೊಂಡಿವೆ. ಬೆಳಗ್ಗೆ ಮತ್ತು ಸಂಜೆ ವಿವಿಧ ಮೈದಾನದಲ್ಲಿ ಬ್ಯಾಟ್ ಬೀಸ್ತಾ ಬೌಲಿಂಗ್, ಫೀಲ್ಡಿಂಗ್ ಪ್ರಾಕ್ಟೀಸ್ ಮಾಡ್ತಾ ಬೆವರು ಹರಿಸುತ್ತಿದ್ದಾರೆ. ನಾವೆಲ್ಲ ಗೌಡ್ತಿಯರ ಪ್ರೀಮಿಯರ್ ಲೀಗ್ ಅನ್ನೋ ಒಂದು ಕ್ರಿಕೆಟ್ ಮ್ಯಾಚನ್ನ ನಮ್ಮ CGPL ಅವರು ನಡೆಸ್ತಾ ಇದ್ದಾರೆ. ಈ ಮಲೆನಾಡಿನ ಒಂದು ಇದರಲ್ಲಿ ನಮ್ಮ ಹೆಣ್ಮಕ್ಳಿಗೆ ಇದು ಒಂದು ತುಂಬ ಒಳ್ಳೆಯ ಅವಕಾಶ ಸಿಕ್ಕಿದೆ. ಮನೆಯ ಪ್ರತಿಯೊಂದು ಇದನ್ನು ನಿಭಾಯಿಸ್ಕೊಂಡು ಒಂದು ಆಟಕ್ಕೆ ಬರೋದು ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಅದರಲ್ಲಿ ಎಲ್ಲಾನು ನಿಭಾಯಿಸ್ಕೊಂಡು ಈ ಒಂದು ಮ್ಯಾಚನ್ನು ನಾವು ಆಡಬೇಕು ಅಂತ ನಮ್ಮ ಹೆಣ್ಮಕ್ಳು ಬಂದಿದ್ದಾರೆ. ಇದರಲ್ಲಿ ಎಲ್ಲರೂ ಸಾಂಸಾರಿಕ ಜೀವನದ ಇದನ್ನು ಹೊರೆ ಹೊತ್ತು ಈ ಒಂದು ಗೇಮ್ನ ಆಡಬೇಕು ಅಂತ ಬಂದಿದ್ದೀವಿ. ನನಗೆ ಗೊತ್ತಿರೋಂಗೆ ಇದು ಮೊದಲನೇ ಬಾರಿ ಚಿಕ್ಕಮಗಳೂರಲ್ಲಿ ನಡೀತಾ ಇರೋದು. ಆದಷ್ಟು ಜನ ಮಹಿಳೆಯರು ಇದರ ಸದುಪಯೋಗನ ಪಡ್ಕೋಬೇಕು. ಇಂಥ ಅವಕಾಶಗಳು ಎಲ್ಲ ಟೈಮಲ್ಲೂ ಸಿಗೋದಿಲ್ಲ. ಸಿಕ್ಕಿದಂಥ ಟೈಮಲ್ಲಿ ನಾವು ಇದನ್ನು ಉಪಯೋಗಿಸ್ಕೋಬೇಕು.
ನಮ್ಮ ಸಚಿನ್ ತಂಡದವರು ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ತುಂಬ ಶ್ರದ್ಧೆಯಿಂದ ಕಷ್ಟಪಟ್ಟು ಇದನ್ನು ಪ್ರಾಯೋಜನ ಮಾಡಿದ್ದಾರೆ. ನಾವು 9 ಜನ ಹುಡುಗಿಯರವರು ಎಲ್ಲ ಮಹಿಳೆಯರೇ, ಹುಡುಗಿಯರು ಯಾರು ಆಡ್ತಾ ಇಲ್ಲ. ಹೊರಗಡೆಯಿಂದ ನಾವು ಫ್ರಾಂಚೈಸ್ ಇದು ತಗೊಂಡು ಬಂದಿದ್ದಾರೆ. ಐಕಾನ್ ಪ್ಲೇಯರ್ಸ್ 6 ಜನ ತಗೊಂಡಿದ್ದೀವಿ. ನಮ್ಮ ಟೀಮ್ ಚೆನ್ನಾಗಿದೆ, ಚೆನ್ನಾಗಿ ಆಡ್ತಾ ಇದ್ದೀವಿ. ನಾವು 2 ತಿಂಗಳಿಂದ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಆಡ್ತಾ ಇದ್ದೀವಿ. ನಾವು ಗೆಲ್ತೀವಿ, ನಾವೇ ಫಸ್ಟ್ ಅಂತ, ನಾವೇ ಕಪ್ ಹೊಡಿತೀವಿ, ಮೂಡಿಗೆರೆ ವರಹೈ ಲೆಜೆಂಡ್ಸ್ ಅಂತ ಅಂದ್ಕೊಂಡಿದ್ದೀವಿ. ಡಿಸೆಂಬರ್ 28ರ ಶನಿವಾರ ಬೆಳಗ್ಗೆ 8:30ಕ್ಕೆ ಶೃಂಗೇರಿಯ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಗುಣನಾಥ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ. ಸಿಜಿಪಿಎಲ್ ಅಧ್ಯಕ್ಷೆ ಸಿಟಿ ರೇವತಿ ಧರ್ಮಪಾಲ್ ಅಧ್ಯಕ್ಷತೆ ವಹಿಸಲಿದ್ದು, ನಗರಸಭೆ ಸದಸ್ಯೆ ಕವಿತಾ ಶೇಖರ್ ಹಾಗೂ ಮಾನಸಿಕ ರೋಗ ಸಲಹೆಗಾರರಾದ ಡಾ ವರ್ಷಾ ಅಭಿಷೇಕ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಟಿಡಿ ಮಲ್ಲೇಶ್, ಪಲ್ಲವಿ ಸಿಟಿ ರವಿ, ಉತ್ತಮ್ ಹುಲಿಕೆರೆ, ನಿರ್ಮಲಾ ಮಂಜೇಗೌಡರು, ಕೃಷ್ಣವೇಣಿ ರಮೇಶ್, ನಲಿನಾಕ್ಷಿ ನಾಗೇಶ್, ಅಮಿತಾ ವಿಜಯೇಂದ್ರ ಮುಂತಾದವರು ಪಾಲ್ಗೊಳ್ಳಲಿದ್ದಾರೆ. ಡಿಸೆಂಬರ್ 29ರಂದು ಸಂಜೆ ಕುವೆಂಪು ಜನ್ಮದಿನಾಚರಣೆ ಹಾಗೂ ಕ್ರೀಡಾಕೂಟ ಸಮಾರೋಪ ಸಮಾರಂಭ ಬಹುಮಾನ ವಿತರಣೆ ನಡೆಯಲಿದೆ. ಚಿಕ್ಕಮಗಳೂರಿನಲ್ಲಿ ಗೌಡತೀಸ್ ಪ್ರೀಮಿಯರ್ ಲೀಗ್ನ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜಿಸಿದ್ದಾರೆ. ರಾಜ್ಯ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ 28 ಮತ್ತು 29ನೇ ತಾರೀಕು ಶನಿವಾರ ಮತ್ತು ಭಾನುವಾರ ಡಿಸ್ಟಿಕ್ ಗ್ರೌಂಡ್ನಲ್ಲಿ ಆಯೋಜಿಸಿದ್ದಾರೆ. ನಾಳೆ 8:15 ಗಂಟೆಗೆ ಮೊದಲನೇ ಪಂದ್ಯ ಉದ್ಘಾಟನೆ ಆಗುತ್ತೆ. ಎಲ್ಲ ಗಣ್ಯ ವ್ಯಕ್ತಿಗಳು ಈ ಪಂದ್ಯವನ್ನು ಉದ್ಘಾಟನೆ ಮಾಡಿ ಮತ್ತು ಪರಮ ಪೂಜ್ಯ ಗುಣನಾಥ ಶ್ರೀ ಗುಣನಾಥ ಸ್ವಾಮೀಜಿ ಅವರು ಈ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಒಂದು ಗೌಡತೀಸ್ ಪ್ರೀಮಿಯರ್ ಲೀಗ್ನ ಮೊದಲನೇ ಆವೃತ್ತಿಯನ್ನು ಸ್ಟಾರ್ಟ್ ಮಾಡಿದಂಥ ಸಚಿನ್ ಮತ್ತು ಅವರ ತಂಡದವರಿಗೆ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಯಶಸ್ವಿಯಾಗಲಿ ಮತ್ತು ಮುಂದಿನ ದಿನಗಳಲ್ಲಿ ಇದು ರಾಷ್ಟ್ರವ್ಯಾಪ್ತಿ ಹಬ್ಲಿ, ರಾಷ್ಟ್ರವ್ಯಾಪ್ತಿ ಹೆಸರು ಮಾಡಲಿ ಮತ್ತು ನಮ್ಮ ಜನಾಂಗದ ಮತ್ತು ಎಲ್ಲ ನಮ್ಮ ನಾಡಿನ ಜನರನ್ನು ಒಗ್ಗೂಡಿಸೋಂಥ ಕೆಲಸ ಈ ಒಂದು ಕ್ರಿಕೆಟಿಂದ ಆಗಲಿ ಅಂತ ಹೇಳ್ತಾ, ಒಂದು ರಾಷ್ಟ್ರ ಮಟ್ಟದಿಂದ ರಾಜ್ಯ ಮಟ್ಟದಿಂದ ಬರ್ತಾ ಇದ್ದಾರೆ ಕ್ರಿಕೆಟರ್ಸು, ಅವರಿಗೆಲ್ಲ ಶುಭಾಶಯ ಕೋರ್ತಾ ಮತ್ತು ಈ ತಂಡದ ಈ ಒಂದು ಸಚಿನ್ ಮತ್ತು ಅವ್ರ ತಂಡದವರಿಗೂ ಒಳ್ಳೆಯದಾಗಲಿ ಶುಭಾಶಯ ಕೋರ್ತಾ, ಎಲ್ಲರೂ ನಾಳೆ ಬಂದಂಥ ಆಟಗಾರರು ಎಲ್ಲರೂ ಯಶಸ್ವಿ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯ ಕೋರ್ತಾ, ಈ ಒಂದು ಟೂರ್ನಮೆಂಟನ್ನು ತುಂಬ ದಿನಗಳಿಂದ ಶ್ರಮವಹಿಸಿ ಮಾಡಿರ್ತಕ್ಕಂಥ ಈ ಒಂದು ಟೂರ್ನಮೆಂಟಿಗೆ 8 ತಂಡಗಳು ಬರ್ತಾ ಇರೋದ್ರಿಂದ ತಾವೆಲ್ಲ ಬಂದ್ಬಿಟ್ಟು ಪ್ರೋತ್ಸಾಹ ನೀಡಿ ಇನ್ನು ಮುಂದೆ ಈ ಒಂದು ಟೂರ್ನಮೆಂಟು ಇನ್ನೂ ಹೆಚ್ಚಿಗೆ ಬೆಳೆಯುವ ರೀತಿಯಲ್ಲಿ ಸಹಕರಿಸಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.